ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನೋಡ್ತೀವಿ ಅಂದರೆ DOL ಸ್ಟಾರ್ಟರ್ನ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ಸ್ಟಾರ್ಟರ್ಸ್ನ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಜಸ್ಟ್ DOL ಸ್ಟಾರ್ಟರ್ನ ಬೇಸಿಕ್ ಕಾನ್ಸೆಪ್ಟ್ನ ಬಗ್ಗೆ ತಿಳ್ಕೊತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ಸ್ಟ್ರಕ್ಷನ್ ಮತ್ತೆ ವರ್ಕಿಂಗ್ ಯಾವ ರೀತಿ ಇರುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಸೊ ಆ ವಿಡಿಯೋ ನೋಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇವಾಗ ಬೇಸಿಕ್ ಕಾನ್ಸೆಪ್ಟ್, ಸೊ ಇದು ಹೇಗಿರುತ್ತೆ, ಯಾವ ರೀತಿ ಯೂಸ್ ಮಾಡೋದು ಅಂತ ಮತ್ತೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸೊ DOL ಸ್ಟಾರ್ಟರ್ ಅಂದ್ರೆ ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ ಅಂತ ಫ್ರೆಂಡ್ಸ್. ಸೊ ಈ ಸ್ಟಾರ್ಟರ್ ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ AC ಮೋಟರ್ ನ ಸ್ಟಾರ್ಟ್ ಮಾಡಲು ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಇಂಡಕ್ಷನ್ ಮೋಟರ್ ನ ಸ್ಟಾರ್ಟ್ ಮಾಡಲು ಯೂಸ್ ಮಾಡ್ತಾರೆ. ಸೊ ಬಿಲೋ 5 HP ನಲ್ಲಿ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಆದ್ರೆ ಪ್ರಾಕ್ಟಿಕಲ್ ಆಗಿ ಬಿಲೋ 5 HP ನಲ್ಲಿ ಯೂಸ್ ಮಾಡಲ್ಲ, ಜಾಸ್ತಿನೇ ಯೂಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಈ DOL ಸ್ಟಾರ್ಟರ್ ಬಂದು ಸಿಂಗಲ್ ಫೇಸ್ ನಲ್ಲೂ ಐತೆ, 3 ಫೇಸ್ ನಲ್ಲೂ ಐತೆ. ಸೊ ನಾವು ನೋಡ್ತಾ ಇರೋದು 3 ಫೇಸ್ ಅಲ್ಲಿ ನೋಡ್ತಾ ಇರೋದು ಇವಾಗ. ಸೊ ಇದನ್ನ ಒನ್ಲಿ AC ಮೋಟರ್ ನ ಸ್ಟಾರ್ಟ್ ಮಾಡಲು ಮಾತ್ರ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಇದರ ಕನ್ಸ್ಟ್ರಕ್ಷನ್ ಬಂದು ಸಿಂಗಲ್ ಫೇಸ್ ನಲ್ಲೂ ಅಷ್ಟೇ, 3 ಫೇಸ್ ನಲ್ಲೂ ಅಷ್ಟೇ ಸೇಮ್ ಆಗಿರುತ್ತೆ ಫ್ರೆಂಡ್ಸ್. ಸಿಂಗಲ್ ಫೇಸ್ ನಲ್ಲೂ ಒಂದೇ ಕನ್ಸ್ಟ್ರಕ್ಷನ್, 3 ಫೇಸ್ ನಲ್ಲೂ ಕೂಡ ಒಂದೇ ಕನ್ಸ್ಟ್ರಕ್ಷನ್ ಹೊಂದಿರುತ್ತೆ ಫ್ರೆಂಡ್ಸ್. ಸೊ ಈ DOL ಸ್ಟಾರ್ಟರ್ ನಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಜಾಸ್ತಿ ಕರೆಂಟ್ ಇರುವುದರಿಂದ ಲೋ ಕೆಪಾಸಿಟಿ ಇರುವಂತಹ ಲೋಡ್ ನಲ್ಲಿ ಈ DOL ಸ್ಟಾರ್ಟರ್ ನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಮೋಟಾರ್ ನ ಸ್ಟಾರ್ಟ್ ಮಾಡಲು ಎರಡು ಪುಷ್ ಬಟನ್ ನ ಕೊಟ್ಟಿರ್ತಾರೆ. ಸೊ ಒಂದ್ ಬಂದು ನಾರ್ಮಲಿ ಓಪನ್ ಆಗಿರುತ್ತೆ, ಇನ್ನೊಂದು ಬಂದು ನಾರ್ಮಲಿ ಕ್ಲೋಸ್ ಆಗಿರುತ್ತೆ. ಹಂಗಂದ್ರೆ NO NC ಅಂತ. ಸೊ NO ಅಂದ್ರೆ ಯಾವಾಗ್ಲೂ ಅದು ಓಪನ್ ಆಗಿರುತ್ತೆ ಫ್ರೆಂಡ್ಸ್. ಸೊ NC ಅಂದ್ರೆ ಯಾವಾಗ್ಲೂ ಅದು ಕ್ಲೋಸ್ ಆಗಿರುತ್ತೆ ಅಂತ. ಸೊ ಇವಾಗ ಇದರ ಕನ್ಸ್ಟ್ರಕ್ಷನ್ ಮತ್ತೆ ಕನೆಕ್ಷನ್ಸ್ ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇನ್ಸೈಡ್ ನಲ್ಲಿ NVR ಮತ್ತೆ OLR ಅಂತ ಇರುತ್ತೆ. ಸೊ NVR ಅಂದ್ರೆ ನೋ ವೋಲ್ಟ್ ರಿಲೇ ಅಂತ ಫ್ರೆಂಡ್ಸ್. ಸೊ ತೋರಿಸ್ತೀನಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿಲ್ಲ, ಈ ಕಡೆ ಡಯಾಗ್ರಾಮ್ ನಲ್ಲಿ ಮೆನ್ಷನ್ ಮಾಡಿಲ್ಲ. ಮತ್ತೆ OLR ಇರುತ್ತೆ, ಹಂಗಂದ್ರೆ ಓವರ್ಲೋಡ್ ರಿಲೇ ಅಂತ, ಥರ್ಮಲ್ ಓವರ್ಲೋಡ್ ರಿಲೇ ಅಂತ. NVR ಅಂದ್ರೆ ನೋ ವೋಲ್ಟ್ ರಿಲೇ ಅಂತ ಫ್ರೆಂಡ್ಸ್. ಸೊ ಇಲ್ಲಿ ಎಲ್ಲಿದೆ ಅಂದ್ರೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದ್ರಲ್ಲಿ ಕಾಣಿಸುತ್ತೆ ಮೇಲ್ಗಡೆ ಇತ್ತಲ್ಲ ಫ್ರೆಂಡ್ಸ್, ಇದು ಬಂದು OLR ಅಂತ, ಓವರ್ ರೋಡ್ ರಿಲೇ. ಸರಿಯಾಗಿ ಬರ್ತಾ ಇಲ್ಲ, ಥರ್ಮಲ್ ಓವರ್ ರೋಡ್ ರಿಲೇ. ಸೊ ಕೆಳಗಡೆ ಐತಲ್ಲ ಫ್ರೆಂಡ್ಸ್, ಇದು NVR ನೋ ವೋಲ್ಟ್ ರಿಲೇ ಅಂತ ಫ್ರೆಂಡ್ಸ್. ಸರಿನಾ? ಸೊ ಈ NVR ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಒಂದ್ ನಿಮಿಷ. ಸೊ ಇದು ಫ್ರೆಂಡ್ಸ್, ಈ NVR ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಸಪ್ಲೈ ಇದ್ದಾಗ ಮ್ಯಾಗ್ನೆಟಿಕ್ ಆಗಿ ವರ್ಕ್ ಆಗುತ್ತೆ, ಸಪ್ಲೈ ಇಲ್ಲದೆ ಇದ್ದಾಗ ಡಿಮ್ಯಾಗ್ನೆಟಿಕ್ ಆಗಿ, ಅಂದ್ರೆ ಯಾವುದೇ ರೀತಿಯ ವರ್ಕಿಂಗ್ ಇರಲ್ಲ. ಸಪ್ಲೈ ಇದ್ದಾಗ ಮಾತ್ರ ವರ್ಕಿಂಗ್ ಎಲ್ಲ ಇರುತ್ತೆ. ಸೊ ಇದು ಬಂದು ಥರ್ಮಲ್ ಓವರ್ಲೋಡ್ ರಿಲೇ ಫ್ರೆಂಡ್ಸ್, ಇದೆ ಥರ್ಮಲ್ ಓವರ್ಲೋಡ್ ರಿಲೇ. ಸೊ ಫಾರ್ ಎಕ್ಸಾಂಪಲ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಒಂದು ಮೋಟರ್ ಐತೆ. ಸೊ ಈ ಸ್ಟಾರ್ಟರ್ ಬಂದು ಒನ್ಲಿ 35 ಆಮ್ಸ್ ಗಂಟ ಮಾತ್ರ ಲೋಡ್ ನ ಕನೆಕ್ಟ್ ಮಾಡಬಹುದು ಈ ಸ್ಟಾರ್ಟರ್ಗೆ, ಅಂದ್ರೆ ಈ DOL ಸ್ಟಾರ್ಟರ್ಗೆ. ಸೊ ಮ್ಯಾಕ್ಸಿಮಮ್, ಸರಿನಾ ಫ್ರೆಂಡ್ಸ್? ಫಾರ್ ಎಕ್ಸಾಂಪಲ್ 1 HP ಮೋಟರ್ ನ ಕನೆಕ್ಟ್ ಮಾಡಿದ್ದೀವಿ ಈ DOL ಸ್ಟಾರ್ಟರ್ಗೆ. ಸೊ ಇದಕ್ಕೆ 3 ಆಮ್ಸ್ ಪವರ್ ಕನ್ಸ್ಯೂಮ್ ಮಾಡುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ಅದಕ್ಕೆ ನಾವು 4 ಆಮ್ಸ್ ಮತ್ತೆ 5 ಆಮ್ಸ್ ಗೆ ಸೆಟ್ ಮಾಡಬೇಕು ಫ್ರೆಂಡ್ಸ್. ಸೊ ಅದಕ್ಕಿಂತ ಆಮ್ಸ್ ರೇಟಿಂಗ್ ಜಾಸ್ತಿ ರಿಕ್ವೈರ್ ಮಾಡಿದ್ರೆ ಆ ಮೋಟರ್ ಬಂದು ಟ್ರಿಪ್ ಆಗುತ್ತೆ. ಸೊ ಅದಕ್ಕೆ ಓವರ್ಲೋಡ್ ರಿಲೇನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ ಎಲ್ಲರೂ ತಿಳ್ಕೊಂಡಿದ್ದಾರೆ ಈ ಒಂದು DOL ಸ್ಟಾರ್ಟರ್ ನ ಬಿಲೋ 5 HP ನಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಅಂತ. ಸೊ ಪ್ರಾಕ್ಟಿಕಲ್ ಆಗಿ 5 HP ಇನ್ಸೈಡ್ ನಲ್ಲಿ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಅಬೌವ್ 10 HP ಗಂಟನೂ ಯೂಸ್ ಮಾಡ್ತಾರೆ. ಸರಿನಾ? ಸೊ ನಾನೇ ಮುಂದಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ವಿಡಿಯೋ ಅಪ್ಲೋಡ್ ಮಾಡುವಾಗ ತೋರಿಸ್ತೀನಿ DOL ಸ್ಟಾರ್ಟರ್ ನ 7.5 HP ಮೋಟರ್ ಗೆ ಒಂದು ಯೂಸ್ ಮಾಡ್ತಿದ್ದಾರೆ. ಸೊ DOL ಸ್ಟಾರ್ಟರ್ ನೇ. ಸೊ ಅದಕ್ಕೂ ಕೂಡ ಹಂಗೆ. ಸೊ ಇಲ್ಲೇ ಮೆನ್ಷನ್ ಮಾಡಿದ್ರೆ ಮ್ಯಾಕ್ಸಿಮಮ್ 35 ಆಮ್ಸ್ ಗಂಟ ಲೋಡ್ ನ ಕನೆಕ್ಟ್ ಮಾಡಬಹುದು ಅಂತ. ಸೊ ಇದು AC ಮೋಟರ್ ಗಳಿಗೆ ಮಾತ್ರ ಕನೆಕ್ಷನ್ ಕೊಡಬಹುದು ಫ್ರೆಂಡ್ಸ್. ಸೊ DOL ಸ್ಟಾರ್ಟರ್ ನ ಬಿಲೋ 5 HP ನಲ್ಲಿ ಯೂಸ್ ಮಾಡಲ್ಲ. ಆದ್ರೆ ಸ್ಟೂಡೆಂಟ್ ಗಳು ಲ್ಯಾಬ್ ಗಳಲ್ಲಿ ಇಂಟರ್ವ್ಯೂ ಕ್ವಶನ್ಸ್, ಅದು ಯಾವ್ದೋ ಕ್ವಶನ್ ಕೇಳ್ತಾರಲ್ಲ ಫ್ರೆಂಡ್ಸ್ ಲ್ಯಾಬ್ ಗಳಲ್ಲಿ, ಸೊ ಆವಾಗ ಬಿಲೋ 5 HP ನಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಆದ್ರೆ ಅಬೌವ್ 5 HP ಗಂಟನೂ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಸರಿನಾ? ಇದೊಂದು ಅಡ್ವಾಂಟೇಜ್. ಸೊ ಇಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಸೊ ಇದು NVR, ಇದು ಬಂದು OLR. ಸೊ ಇಲ್ಲಿ NONC ಎಲ್ಲ ಐತಿಂದ ಫ್ರೆಂಡ್ಸ್. ಸೊ ಇದು NC, ಈ ಕಡೆ ಇರೋದು ಕೈ ಐತಲ್ಲ ಫ್ರೆಂಡ್ಸ್, ಈ ಕಡೆ ಇದು ಬಂದು NC, ನಾರ್ಮಲಿ ಕ್ಲೋಸ್ ಆಗಿರುತ್ತೆ. ಈ ಕಡೆ ಬಂದು ರೈಟ್ ಸೈಡ್ ನಲ್ಲಿ NO ಇರುತ್ತೆ ಫ್ರೆಂಡ್ಸ್, ನಾರ್ಮಲಿ ಓಪನ್ ಆಗಿರುತ್ತೆ ಫ್ರೆಂಡ್ಸ್. ಇದು ಬಂದು NO, ಇದು ಬಂದು NC. ಸೊ ಇದು ಬಂದು ಮಧ್ಯದಲ್ಲಿರುವಂತದ್ದು ಓವರ್ಲೋಡ್ ರಿಲೇ, ಥರ್ಮಲ್ ಓವರ್ಲೋಡ್ ರಿಲೇ. ಸೊ NVR ಬಂದು ಇದು ನೋ ವೋಲ್ಟ್ ರಿಲೇ ಅಂತ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕನೆಕ್ಷನ್ ಮತ್ತೆ ಕನ್ಸ್ಟ್ರಕ್ಷನ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾ ಮುಂದೆ ಅಪ್ಲೋಡ್ ಮಾಡುವಂತಹ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ಗೆ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಗಳಿಗೆ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಮುಖಾಂತರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.